ಎಲ್ಲರಿಗೂ ನಮಸ್ಕಾರ. ಸಮತ್ವ 10ನೇ ತರಗತಿಯ ಭೌತಶಾಸ್ತ್ರ ತರಗತಿಗೆ ಎಲ್ಲರಿಗೂ ಸ್ವಾಗತ. 4ನೇ ಅಧ್ಯಾಯ ವಿದ್ಯುತ್ಕಾಂತೀಯ ಪ್ರೇರಣೆ. ಈ ಪಾಠದಲ್ಲಿ ಬರುವಂತಹ ಮುಖ್ಯ ವಿಷಯವನ್ನು ಚರ್ಚಿಸೋಣ. ವಿದ್ಯುತ್ ಪ್ರವಹಿಸುವ ಒಂದು ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸುತ್ತಾ ಇದೆ. ಈ ವಾಹಕದ ಕೆಳಗೆ ಒಂದು ಕಾಂತಸೂಜಿಯನ್ನು ಇಟ್ಟಿದ್ದಾರೆ. ಈಗ ಕಾಂತಸೂಜಿ ವಿಕ್ಷೇಪಿಸಲು ಕಾರಣವೇನಿರಬಹುದು? ಉತ್ತರ: ವಿದ್ಯುತ್ ಪ್ರವಹಿಸುವ ಒಂದು ವಾಹಕದ ಸುತ್ತಲೂ ಕಾಂತಕ್ಷೇತ್ರ ರೂಪುಗೊಳ್ಳುವುದು. ಈ ಕಾಂತಕ್ಷೇತ್ರ ಮತ್ತು ಕಾಂತಸೂಜಿಯ ಸುತ್ತಲಿರುವ ಕಾಂತಕ್ಷೇತ್ರಗಳ ಪರಸ್ಪರ ಪ್ರಭಾವದ ಪರಿಣಾಮವಾಗಿ ಕಾಂತಸೂಜಿಯು ವಿಕ್ಷೇಪಿಸುವುದು. ಕಾಂತಸೂಜಿಯ ವಿಕ್ಷೇಪಣೆಯ ಮೇಲೆ ಪ್ರಭಾವ ಬೀರುವ ಘಟಕಗಳು: ಒಂದನೆಯದ್ದು ವಿದ್ಯುತ್ ಪ್ರವಾಹದ ದಿಶೆ, ಎರಡನೆಯದ್ದು ವಾಹಕದ ಸ್ಥಾನ. ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ, ಮ್ಯಾಕ್ಸ್ವೆಲ್ನ ಬಲಗೈ ಸ್ಕ್ರೂ ನಿಯಮ. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಶೆಯಲ್ಲಿರುವಂತೆ ವಾಹಕವನ್ನು ಬಲಗೈಯಲ್ಲಿ ಹಿಡಿಯುವುದಾಗಿ ಭಾವಿಸಿದರೆ, ವಾಹಕವನ್ನು ಸುತ್ತಿಕೊಂಡಿರುವ ಇತರ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಇದು ಬಲಗೈ ಹೆಬ್ಬೆರಳು ನಿಯಮ, ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ. ಇದಕ್ಕೆ ಸಂಬಂಧಿಸಿದಂತಹ ಚಿತ್ರವನ್ನಿಲ್ಲಿ ಕೊಟ್ಟಿದ್ದಾರೆ. ಚಿತ್ರವನ್ನೊಮ್ಮೆ ನೋಡಿ. ಇದೇ ನಿಯಮವು ಮ್ಯಾಕ್ಸ್ವೆಲ್ನ ಬಲಗೈ ಸ್ಕ್ರೂ ನಿಯಮ ಎಂದು ತಿಳಿಯಲ್ಪಡುವುದು. ಒಂದು ಬಲಗೈ ಸ್ಕ್ರೂವನ್ನು ತಿರುಗಿಸಿ ಗಟ್ಟಿ ಮಾಡುವಾಗ ಸ್ಕ್ರೂ ಚಲಿಸುವ ದಿಕ್ಕನ್ನು ವಿದ್ಯುತ್ತಿನ ಪ್ರವಾಹದ ದಿಶೆಯಾಗಿ ಪರಿಗಣಿಸಿದರೆ, ಸ್ಕ್ರೂ ತಿರುಗುವ ದಿಕ್ಕು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು. ಸೊಲಿನಾಯ್ಡ್: ಸುರುಳಿಯಾಕಾರದಲ್ಲಿ ಸುತ್ತಿದ ವಿದ್ಯುನ್ನಿರೋಧಕ ಹೊದಿಕೆ ಇರುವ ವಾಹಕವು ಸೊಲಿನಾಯ್ಡ್ ಆಗಿದೆ. ಇದರ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಒಮ್ಮೆ ನೋಡಿ. ವಿದ್ಯುತ್ ಪ್ರವಹಿಸುವ ಸೊಲಿನಾಯ್ಡಿನ ಧ್ರುವಗಳು. ವಿದ್ಯುತ್ ಪ್ರವಹಿಸುವ ಸೊಲಿನಾಯ್ಡಿನಲ್ಲಿ ಪ್ರದಕ್ಷಿಣಾಕಾರದಲ್ಲಿ ವಿದ್ಯುತ್ ಪ್ರವಹಿಸುವ ತುದಿಯು ದಕ್ಷಿಣ ಧ್ರುವ. ಇದರ ಚಿತ್ರವನ್ನು ಹಳದಿ ಬಣ್ಣದಲ್ಲಿ ಕೊಟ್ಟಿದ್ದೇವೆ. ಅಪ್ರದಕ್ಷಿಣಾಕಾರದಲ್ಲಿ ವಿದ್ಯುತ್ ಪ್ರವಹಿಸುವ ತುದಿಯು ಉತ್ತರ ಧ್ರುವವಾಗಿರುವುದು ನೀಲಿ ಬಣ್ಣದ ಚಿತ್ರದಲ್ಲಿ ಕೊಟ್ಟಿದ್ದೇವೆ. ಸೊಲಿನಾಯ್ಡಿನ ಕಾಂತಶಕ್ತಿಯ ಮೇಲೆ ಪ್ರಭಾವ ಬೀರುವ ಘಟಕಗಳು: ಒಂದನೆಯದ್ದು ವಿದ್ಯುತ್ ಪ್ರವಾಹದ ತೀವ್ರತೆ, ಎರಡನೆಯದ್ದು ಸೊಲಿನಾಯ್ಡಿನ ಸುರುಳಿಯ ಸುತ್ತುಗಳ ಸಂಖ್ಯೆ, ಮೂರನೆಯದ್ದು ಸೊಲಿನಾಯ್ಡಿನ ಅಡ್ಡಚ್ಛೇದ ವಿಸ್ತೀರ್ಣ, ನಾಲ್ಕನೆಯದ್ದು ಮೆದುಕಬ್ಬಿಣದ ತಿರುಳು. ಮೋಟಾರ್ ತತ್ವ: ಒಂದು ಕಾಂತಕ್ಷೇತ್ರದಲ್ಲಿರಿಸಿದ ಸ್ವತಂತ್ರವಾಗಿ ಚಲಿಸಲು ಸಾಧ್ಯವಿರುವ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸುವಾಗ ವಾಹಕದಲ್ಲಿ ಒಂದು ಬಲ ಪ್ರಯೋಗಿಸಲ್ಪಡುವುದು ಮತ್ತು ಅದು ಚಲಿಸುವುದು. ವಿದ್ಯುತ್ ಮೋಟಾರು, ಡಿಸಿ ಮೋಟಾರು. ಇದು ಮೋಟಾರು ತತ್ವದ ಆಧಾರದಲ್ಲಿ ಕಾರ್ಯವೆಸಗುತ್ತದೆ. ಇಲ್ಲಿ ಡಿಸಿ ಮೋಟಾರಿನ ಚಿತ್ರವನ್ನು ಕೊಡಲಾಗಿದೆ. ಈ ಡಿಸಿ ಮೋಟಾರಿನ ಭಾಗಗಳು, ಇದನ್ನು ಹಳದಿ ಬಣ್ಣದ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. NS ಕಾಂತದ ಧ್ರುವಗಳು, XY
ಮೋಟಾರು ತಿರುಗುವ ಅಕ್ಷ, ABCD ಆರ್ಮೇಚರ್, B1 B2 ಗ್ರಾಫೈಟ್ ಬ್ರಷ್ಗಳು, R1 R2 ಸ್ಪ್ಲಿಟ್ ರಿಂಗ್ಗಳು. ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್ ಮೋಟಾರಿನ ತಿರುಗುವಿಕೆ ನಿರಂತರವಾಗಿ ಮುಂದುವರಿಯಲು ಆರ್ಮೇಚರಿನ ಮೂಲಕ ಇರುವ ವಿದ್ಯುತ್ ಪ್ರವಾಹದ ದಿಶೆಯು ನಿರಂತರವಾಗಿ ಬದಲಾಗುತ್ತಿರಬೇಕು. ಪ್ರತಿಯೊಂದು ಅರ್ಧ ಸುತ್ತಿನ ಬಳಿಕ ಮಂಡಲದ ವಿದ್ಯುತ್ ಪ್ರವಾಹದ ದಿಶೆಯನ್ನು ಬದಲಾಯಿಸಲು ಸ್ಪ್ಲಿಟ್ ರಿಂಗ್ಗಳನ್ನು ಉಪಯೋಗಿಸಲಾಗುವುದು. ಆದುದರಿಂದ ಇದನ್ನು ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್ ಎಂದು ಕರೆಯುವರು. ವಿದ್ಯುತ್ ಮೋಟಾರಿನಲ್ಲಿ ಚೈತನ್ಯದ ಬದಲಾವಣೆ. ವಿದ್ಯುತ್ ಚೈತನ್ಯವು ಯಾಂತ್ರಿಕ ಚೈತನ್ಯವಾಗಿ ಬದಲಾಗುವುದು. ವಿದ್ಯುತ್ ಕಾಂತೀಯ ಪ್ರೇರಣೆ ಒಂದು ವಾಹಕಕ್ಕೆ ಸಂಬಂಧಿಸಿ ಕಾಂತೀಯ ಫ್ಲಕ್ಸ್ನಲ್ಲಿ ಬದಲಾವಣೆ ಉಂಟಾಗುವುದರ ಪರಿಣಾಮವಾಗಿ ವಾಹಕದಲ್ಲಿ ಒಂದು EMF ಪ್ರೇರೇಪಿಸಲ್ಪಡುವ ವಿದ್ಯಮಾನವು ವಿದ್ಯುತ್ಕಾಂತೀಯ ಪ್ರೇರಣೆಯಾಗಿದೆ. ಪ್ರೇರಿತ EMFನ ಮೇಲೆ ಪ್ರಭಾವ ಬೀರುವ ಘಟಕಗಳು: ಸುತ್ತುಗಳ ಸಂಖ್ಯೆ, ಕಾಂತದ ಶಕ್ತಿ, ಕಾಂತ ಮತ್ತು ಸೊಲಿನಾಯ್ಡಿನ ಚಲನೆ. AC ಜನರೇಟರ್ ಇದು ವಿದ್ಯುತ್ಕಾಂತೀಯ ಪ್ರೇರಣೆ ತತ್ವದ ಆಧಾರದಲ್ಲಿ ಕಾರ್ಯವೆಸಗುತ್ತದೆ. ಇಲ್ಲಿ ಒಂದು AC ಜನರೇಟರಿನ ಚಿತ್ರವನ್ನು ನೀಡಲಾಗಿದೆ. AC ಜನರೇಟರ್ನ ಭಾಗಗಳು: ಫೀಲ್ಡ್ ಮ್ಯಾಗ್ನೆಟ್, ಸ್ಲಿಪ್ ರಿಂಗ್, R1 R2, B1 B2 ಬ್ರಷ್ ಆಗಿದೆ. AC ಜನರೇಟರ್ನಲ್ಲಿ ಯಾಂತ್ರಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಬದಲಾಗುತ್ತದೆ. ನಮ್ಮ ದೇಶದಲ್ಲಿ ವಿತರಣೆಗಾಗಿ ಉತ್ಪಾದಿಸಲ್ಪಡುವ ACಯ ಆವರ್ತನಾಂಕ 50 ಹರ್ಟ್ಜ್ ಆಗಿದೆ. ವಿದ್ಯುತ್ತಿನ ಆವರ್ತನಾಂಕ 50 ಹರ್ಟ್ಜ್ ಆದರೆ ಆರ್ಮೇಚರ್ ಸುರುಳಿ 1 ಸೆಕೆಂಡಿನಲ್ಲಿ 50 ಬಾರಿ ತಿರುಗುವುದು. DC ಜನರೇಟರ್ ಇದು ವಿದ್ಯುತ್ಕಾಂತೀಯ ಪ್ರೇರಣೆ ಎಂಬ ತತ್ವದ ಆಧಾರದಲ್ಲಿ ಕಾರ್ಯವೆಸಗುವುದು. ಇದರಲ್ಲಿ ಯಾಂತ್ರಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಬದಲಾಗುವುದು. ಇಲ್ಲಿ DC ಜನರೇಟರ್ನ ಚಿತ್ರವನ್ನು ಕೊಡಲಾಗಿದೆ. ಇದರಲ್ಲಿ NS ಫೀಲ್ಡ್ ಮ್ಯಾಗ್ನೆಟ್, B1 B2 ಬ್ರಷ್ಗಳು, R1 R2 ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್. ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರಿನ ಕಾರ್ಯ: ಆರ್ಮೇಚರ್ನಲ್ಲಿ ಉತ್ಪಾದಿಸಲ್ಪಡುವ ACಯನ್ನು ಬಾಹ್ಯಮಂಡಲಕ್ಕೆ DCಯಾಗಿ ಪರಿವರ್ತನೆ ಮಾಡುವುದು. DC ಜನರೇಟರ್ ಮತ್ತು DC ಮೋಟಾರಿನ ರಚನೆಯಲ್ಲಿರುವ ಸಾಮ್ಯತೆಗಳು: ಶಾಶ್ವತ ಕಾಂತ, ಆರ್ಮೇಚರ್, ಬ್ರಷ್ಗಳು, ಸ್ಪ್ಲಿಟ್ ರಿಂಗ್ಗಳು. ಇಲ್ಲಿ AC ಜನರೇಟರ್, ಬ್ಯಾಟರಿ ಹಾಗೂ DC ಜನರೇಟರ್ನಲ್ಲಿ ಲಭಿಸುವ ವಿದ್ಯುತ್ತಿನ ಗ್ರಾಫ್ ಅನ್ನು ಕೊಡಲಾಗಿದೆ. ಅದೇ ರೀತಿ ಈ ವಿದ್ಯುತ್ತಿನ ಗ್ರಾಫ್ಗಳ ವಿಶೇಷತೆಯನ್ನು ನಾವು ನೋಡುವ. ಮೊದಲಿಗೆ AC ಜನರೇಟರ್ನಲ್ಲಿ ಲಭಿಸುವಂತಹ ವಿದ್ಯುತ್ತಿನ ವಿಶೇಷತೆ: ನಿರಂತರವಾಗಿ ದಿಶೆ ಬದಲಾಗುತ್ತದೆ, EMF ಹೆಚ್ಚಾಗುವುದು ಹಾಗೂ ಕಡಿಮೆಯಾಗುವುದು.
ಬ್ಯಾಟರಿಯಲ್ಲಿ ದಿಶೆ ಬದಲಾಗುವುದಿಲ್ಲ, ಇಎಂಎಫ್ ಸ್ಥಿರವಾಗಿದೆ. ಡಿಸಿ ಜನರೇಟರ್ನಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತಿನ ದಿಶೆ ಬದಲಾಗುವುದಿಲ್ಲ, ಇಎಂಎಫ್ ಹೆಚ್ಚಾಗುವುದು ಹಾಗೂ ಕಡಿಮೆಯಾಗುವುದು. ಮ್ಯೂಚುವಲ್ ಇಂಡಕ್ಷನ್. ಇಲ್ಲಿ ಕೊಟ್ಟಂತ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಎರಡು ಸುರುಳಿ ಇದೆ. ಪ್ರೈಮರಿ ಸುರುಳಿ, ಇನ್ನೊಂದು ಸೆಕೆಂಡರಿ ಸುರುಳಿ. ಈ ಪ್ರೈಮರಿ ಸುರುಳಿ ಎಂದರೇನು, ಸೆಕೆಂಡರಿ ಸುರುಳಿ ಎಂದರೇನು ನೋಡುವ. ವಿದ್ಯುತ್ ಪ್ರವಾಹವನ್ನು ನೀಡಲಾದ ಸುರುಳಿಯನ್ನು ಪ್ರೈಮರಿ ಸುರುಳಿ ಎನ್ನುವರು. ವಿದ್ಯುತ್ ಪ್ರವಾಹ ಪ್ರೇರೇಪಿಸಲ್ಪಡುವ ಸುರುಳಿಯು ಸೆಕೆಂಡರಿ ಸುರುಳಿ ಎಂದು ಕರೆಯಲ್ಪಡುವುದು. ಸಮೀಪದಲ್ಲಿರಿಸಿದ ಎರಡು ತಂತಿ ಸುರುಳಿಗಳಲ್ಲಿ ಮೊದಲನೆಯದರಲ್ಲಿ ವಿದ್ಯುತ್ ಪ್ರವಾಹದ ತೀವ್ರತೆಯಲ್ಲಿ ಅಥವಾ ದಿಶೆಯಲ್ಲಿ ಬದಲಾವಣೆ ಉಂಟಾದರೆ ಅದರ ಸುತ್ತಲಿನ ಕಾಂತೀಯ ಫ್ಲಕ್ಸಿನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಎರಡನೇ ಸುರುಳಿನಲ್ಲಿ ಒಂದು ಇಎಂಎಫ್ ಪ್ರೇರೇಪಿಸಲ್ಪಡುತ್ತದೆ. ಈ ವಿದ್ಯಮಾನವನ್ನು ಮ್ಯೂಚುವಲ್ ಇಂಡಕ್ಷನ್ ಎನ್ನುವರು. ಟ್ರಾನ್ಸ್ಫಾರ್ಮರ್. ಪವರಿನಲ್ಲಿ ವ್ಯತ್ಯಾಸವಿಲ್ಲದೆ ಎಸಿ ವೋಲ್ಟೇಜ್ ಅನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸಹಕರಿಸುವ ಉಪಕರಣವನ್ನು ಟ್ರಾನ್ಸ್ಫಾರ್ಮರ್ ಎನ್ನುವರು. ಟ್ರಾನ್ಸ್ಫಾರ್ಮರ್ನಲ್ಲಿ ಎರಡು ವಿಧ. ಒಂದನೆಯದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಎರಡನೆಯದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ನ ಚಿತ್ರವನ್ನು ಕೊಡಲಾಗಿದೆ. ಇದರಲ್ಲಿ ಒಮ್ಮೆ ಪ್ರೈಮರಿಯ ಸುತ್ತುಗಳು, ಸೆಕೆಂಡರಿಯ ಸುತ್ತುಗಳು, ಇನ್ಪುಟ್ ಔಟ್ಪುಟ್ ವಿದ್ಯುತ್ ಎಲ್ಲವನ್ನು ಗಮನಿಸಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಗಳ ನಡುವಿನ ವ್ಯತ್ಯಾಸ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಸುತ್ತುಗಳ ಸಂಖ್ಯೆ ಸೆಕೆಂಡರಿಗಿಂತ ಕಡಿಮೆಯಾಗಿರುವುದು. ಔಟ್ಪುಟ್ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ಗಿಂತ ಹೆಚ್ಚಾಗಿರುವುದು. ಪ್ರೈಮರಿ ಸುರುಳಿಯ ದಪ್ಪ ಸೆಕೆಂಡರಿ ಸುರುಳಿಗಿಂತ ಹೆಚ್ಚಾಗಿರುವುದು. ಪ್ರೈಮರಿ ಸುತ್ತುಗಳ ಸಂಖ್ಯೆ ಸೆಕೆಂಡರಿಗಿಂತ ಹೆಚ್ಚಾಗಿರುವುದು. ಇನ್ಪುಟ್ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ಗಿಂತ ಹೆಚ್ಚಾಗಿರುವುದು. ಸೆಕೆಂಡರಿ ಸುರುಳಿಯ ದಪ್ಪ ಪ್ರೈಮರಿ ಸುರುಳಿಗಿಂತ ಹೆಚ್ಚಾಗಿರುವುದು. ಸುತ್ತುಗಳ ಸಂಖ್ಯೆ ಮತ್ತು ವೋಲ್ಟೇಜ್ಗಿರುವ ಸಂಬಂಧ. ವಿಪಿ ಅಂದರೆ ಪ್ರೈಮರಿ ವೋಲ್ಟೇಜ್, ಎನ್ಪಿ ಅಂದರೆ ಪ್ರೈಮರಿಯಲ್ಲಿರುವ ಸುತ್ತುಗಳ ಸಂಖ್ಯೆ, ವಿಎಸ್ ಎಂದರೆ ಸೆಕೆಂಡರಿಯಲ್ಲಿರುವ ವೋಲ್ಟೇಜ್, ಎನ್ಎಸ್ ಎಂದರೆ ಸೆಕೆಂಡರಿಯಲ್ಲಿರುವ ಸುತ್ತುಗಳ ಸಂಖ್ಯೆ. ಹಾಗಿರುವಾಗ ವಿಎಸ್ ಬೈ ವಿಪಿ ಇಸ್ ಈಕ್ವಲ್ ಟು ಎನ್ಎಸ್ ಬೈ ಎನ್ಪಿ. ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹದ ತೀವ್ರತೆಗಿರುವ ಸಂಬಂಧ. ವಿಪಿ ಇಂಟು ಐಪಿ ಸಮ ವಿಎಸ್ ಇಂಟು ಐಎಸ್. ಇಲ್ಲಿ ವಿಪಿ ಅಂದ್ರೆ ಪ್ರೈಮರಿಯಲ್ಲಿರುವ ವೋಲ್ಟೇಜ್, ಐಪಿ ಅಂದ್ರೆ ಪ್ರೈಮರಿಯಲ್ಲಿರುವ ವಿದ್ಯುತ್ ಪ್ರವಾಹದ ತೀವ್ರತೆ, ವಿಎಸ್ ಎಂದರೆ ಸೆಕೆಂಡರಿಯಲ್ಲಿರುವ ವೋಲ್ಟೇಜ್, ಐಎಸ್ ಎಂದರೆ ಸೆಕೆಂಡರಿಯಲ್ಲಿರುವ ವಿದ್ಯುತ್ ಪ್ರವಾಹದ ತೀವ್ರತೆ. ಆದ್ದರಿಂದ ಐಪಿ ಬೈ ಐಎಸ್ ಇಸ್ ಈಕ್ವಲ್ ಟು ವಿಎಸ್ ಬೈ ವಿಪಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿ ವೋಲ್ಟೇಜ್ ಹೆಚ್ಚಾಗಿದೆ ಮತ್ತು ವಿದ್ಯುತ್ ಪ್ರವಾಹದ ತೀವ್ರತೆ ಕಡಿಮೆಯಾಗಿದೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಸೆಕೆಂಡರಿ ವೋಲ್ಟೇಜ್ ಕಡಿಮೆಯಾಗಿದೆ ಹಾಗೂ ವಿದ್ಯುತ್ ಪ್ರವಾಹ ತೀವ್ರತೆ ಹೆಚ್ಚಾಗಿರುವುದು. ದೂರದ ಸ್ಥಳಗಳಿಗೆ ಪವರ್ ಪ್ರಸಾರ ಮಾಡುವಾಗ ವಾಹಕದಲ್ಲಿ
ಉಷ್ಣದ ರೂಪದಲ್ಲಿ ಚೈತನ್ಯ ನಷ್ಟವಾಗುವುದು. ಇದನ್ನು ಪ್ರಸಾರ ನಷ್ಟ ಎಂದು ಕರೆಯುವರು. ಭಾರತದ ಪವರ್ ಸ್ಟೇಷನ್ಗಳಲ್ಲಿ ಸಾಧಾರಣವಾಗಿ 11 ಕೆವಿ 11,000 ವೋಲ್ಟ್ ನಲ್ಲಿ ವಿದ್ಯುತ್ ಉತ್ಪಾದಿಸಲ್ಪಡುವುದು. ಪವರ್ ಸ್ಟೇಷನ್ನಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಉಪಯೋಗಿಸಿ ವೋಲ್ಟೇಜ್ ಅನ್ನು 220 ಕೆವಿಗೆ ಏರಿಸಿ ವಿದ್ಯುತ್ತಿನ ಪ್ರಸಾರ ನಷ್ಟವನ್ನು ಕಡಿಮೆ ಮಾಡುವರು.